ಉತ್ಖನನ ಕಾರ್ಯ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದೆ. 2ನೇ ದಿನದಲ್ಲಿ ಒಂದು ಪ್ರಾಚ್ಯಾವಶೇಷ ವಸ್ತು ಕೂಡ ಈಗ ಪತ್ತೆಯಾಗಿದೆ. ನಾವೀಗ ಅದೇ ಸ್ಥಳದಲ್ಲಿ ಇದು ನೋಡ್ಬೋದು, ಲಕ್ಕುಂಡಿಯಲ್ಲಿ ಈಗಾಗಲೇ ಅದು ಏನು ಪ್ರಾಚ್ಯಾವಶೇಷ ವಸ್ತು ಸಿಕ್ಕಿದೆ. ಏನು ಪುರಾತನ ದೇವಾಲಯಗಳಿಗೆ ಸಂಬಂಧಪಟ್ಟಂಥ ಅದೊಂದು ವಸ್ತು ಈಗಾಗಲೇ ಅದು 2 ಅಡಿ ಏನು ಆಳ ಆಗದ ತಕ್ಷಣ ಅದು ಬೆಳಗ್ಗೆ ಪತ್ತೆಯಾಗಿದೆ. ಅದನ್ನು ಯಾವುದೇ ರೀತಿಯಿಂದ ಧಕ್ಕೆ ಆಗದ ರೀತಿಯಲ್ಲಿ ಅದನ್ನು ಹೊರ ತೆಗೆಯೋಕ್ಕೆ ಈಗ ಕಾರ್ಮಿಕರು ಕೂಡ ಮುಂದಾಗ್ತಾ ಇದ್ದಾರೆ. ನೋಡ್ಬೋದು ಅದೇ ಸ್ಥಳದಲ್ಲಿ, ಯಾಕೆಂದರೆ ಬೆಳಿಗ್ಗೆ ಅದು ಅಷ್ಟು ಮೇಲ್ಭಾಗದಲ್ಲಿ ಅಷ್ಟು ಪತ್ತೆಯಾಗಿದೆ. ಅದು ಇನ್ನೂ ತೆಗಿಬೇಕಾದ್ರೆ ಅದು ಎಷ್ಟು ಆಳದನೋ ಉದ್ದದನೋ ಅಥವಾ ಅದಕ್ಕೆ ಯಾವುದೇ ರೀತಿಯಿಂದ ಧಕ್ಕೆ ಆಗ್ಬೋದು. ಯಾಕಂದರೆ ಇಂಥ ಪುರಾತ ಏನು ಈ ಶಿಲೆಗಳು ವಸ್ತುಗಳು ಇದ್ದಾವೆ, ಇದು ಸಾಕಷ್ಟು ಪ್ರಮಾಣದಲ್ಲಿ ಈ ಒಂದು ಭಾಗದಲ್ಲಿ ಇದ್ದಾವೆ ಅಂತೇಳಿ ಈಗ ಉತ್ಖನನ ಆರಂಭ ಮಾಡಿದೆ ಜಿಲ್ಲಾಡಳಿತ ಮತ್ತು ಪುರಾತತ್ವ ಇಲಾಖೆ. ಈ ನಿಟ್ಟಿನಲ್ಲಿ ಅದು ಏನು ಈಗ ಪತ್ತೆಯಾಗಿದ್ದು ಅದು ಶಿವಲಿಂಗಕ್ಕೆ ಸೇರಿದ ವಸ್ತು ಅಂತ ಅನ್ನೋದು ಮಾಹಿತಿ ಕೂಡ ಈಗ ದೊರೀತಾ ಇದೆ. ಈಗ ನಮ್ಮ ಜೊತೆಗೆ ಇದು ಯಾವ ವಸ್ತು ಏನು ಅನ್ನೋದು ಮಾತನಾಡಕ್ಕೆ ನಮ್ಮ ಜೊತೆ ಈಗ ಲಕ್ಕುಂಡಿ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಿದ್ದರೆ ಅವರನ್ನು ನಾನು ಕೇಳೋಣ. ಸರ್, ಈಗ ಅದು ಪತ್ತೆಯಾಗಿದೆ, ಅದು ಏನು ಅಂತದ್ದು ವಸ್ತು ಏನಾದರೂ ಗೊತ್ತಾಗಿದೆ, ಮಾಹಿತಿ ಸಿಕ್ಕಿದೆಯಾ ಅಂತ? ಅದರ ಪುರಾತತ್ವ ಇಲಾಖೆಯ ಎಕ್ಸ್ಪರ್ಟ್ಸ್ಗೊಂದಿಗೆ ನಾವು ಚರ್ಚೆ ಮಾಡಿದ್ದೀವಿ. ಅದೊಂದು ಪಾನಿಪೀಠ ಅಂತೇಳಿ, ಏನು ದೇವರ ಕೆಳಗಿರುವಂಥ ಒಂದು ಪೀಠ, ಪಾನಿಪೀಠ ಅಂತ ಏನು ಹೇಳ್ತೀವಿ ಅದು ಅಂತ ಹೇಳಿದ್ದಾರೆ. ಇನ್ನೂ ಪೂರ್ಣ ಅದು ಹೊರಬಂದ ತಕ್ಷಣ ಅದನ್ನು ವಾಶ್ ಮಾಡಿ ಏನು ಅವರು ತಜ್ಞರಿಗೆ ಇಲ್ಲಿರುವಂಥ ಸೂಪರ್ವೈಸರ್ ಕಳಿಸ್ತಾರೆ. ಆದಮೇಲೆ ಅದು ಗೊತ್ತಾಗೋದು ಅದೊಂದು ಪ್ರಾಚ್ಯಾವಶೇಷ ಅಂತೇಳಿ ನಾವು ಹೇಳ್ಬೋದು ಸರ್. ಅಂದರೆ ಅದು ಶಿವಲಿಂಗಕ್ಕೆ ಸೇರಿದ್ದು ಅಂತೀರಾ? ಇಲ್ಲ, ಅದು ಮೇಲೆ ಯಾವುದು ಇರ್ತದೆ ಅದನ್ನು ನಾವು ಗೆಸ್ ಮಾಡೋಕ್ಕಾಗಲ್ಲ, ಅವರು ತಜ್ಞರಿಗೆ ಗೆಸ್ ಮಾಡಬೇಕು. ಈಗ ಕಂಡು ಬರೋದು ಪ್ರಾಚ್ಯಾವಶೇಷ ಒಂದು ಪಾನಿಪೀಠ ಅಂತ ನಾವು ಹೇಳ್ಬೋದು ಸರ್. ಅದು ಪಾನಿಪೀಠ ಅಂತೇಳಿ ಹೇಳ್ಬೋದು. ಅಂದರೆ ಅದ್ರ ಮೇಲೆ ದೇವರು ಪ್ರತಿಷ್ಠಾಪನೆ ಮಾಡುವಂಥ ಏನದು ಚೌಕಾಕಾರದ ಪೀಠ ಇರ್ತದಲ್ಲ ಅದು ಅಂತ ನಾವು ಹೇಳ್ಬೋದು ಸರ್.